ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ತುಂಬ ದಿನದಿಂದ ನನಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ನನಗೆ ಹೊಟ್ಟೆ ತುಂಬ ಸಿಕ್ಕಾಪಟ್ಟೆ ಬೊಜ್ಜಿದೆ, ನಂಗೆ ಕರಗ್ಸೋಕ್ಕಾಗ್ತಾ ಇಲ್ಲ ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ. 100 ಅಲ್ಲ, ನಿಮಗೆ 200% ಅಷ್ಟು ವರ್ಕ್ ಆಗುತ್ತೆ. ನಾನು ಎಲ್ಲನೂ ನಿಮಗೆ ನಾನು ಮಾಡಿರೋ ಎಲ್ಲ ವೀಡಿಯೋಸಲ್ಲೂ ಹೇಳ್ತಿರ್ತೀನಿ, ಎಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡೆ. ನೀವು ನೋಡ್ತೀರಾ ಹಾಗೆ ನಾನು ಎಷ್ಟು ದಪ್ಪ ಇದ್ದೀನಿ, ದಪ್ಪ ಇದ್ದೆ ಮೊದಲು. ಆಲ್ಮೋಸ್ಟ್ ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಎಷ್ಟೇ ನನಗೆ ವೆಯ್ಟ್ ಲಾಸ್ ಆದ್ರೂ ನನಗೆ ಹೊಟ್ಟೆ ಹತ್ರ ಇರೋ ಬೊಜ್ಜು ಮಾತ್ರ ಕಡಿಮೆನೇ ಆಗ್ತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಕನ್ನಡಿ ಮುಂದೆ ನಿಂತ್ಕೊಂಡು ಅನ್ಕೋತಾ ಇದ್ದೆ, ಸೊ ಎಲ್ಲ ಸಣ್ಣ ಆಗ್ತದೆ, ನನಗೆ ಹೊಟ್ಟೆ ಯಾಕೆ ಸಣ್ಣ ಆಗ್ತಿಲ್ಲ ಅಂತ. ಸೊ ಅಂಥ ಟೈಮಲ್ಲಿ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಈ ರೆಸಿಪಿನ. ಸೊ ಟ್ರೈ ಮಾಡಿದೆ. ನನಗೆ ಒಂದು 3-4 ಮಂತ್ಸಲ್ಲೇ ಒಂದು ಒಳ್ಳೆ ರಿಸಲ್ಟ್ ಕೊಡ್ತು. ಆ್ಯಂಡ್ ಸ್ಟಿಲ್ ನಾನು ಕರೆಕ್ಟ್ ವೆಯ್ಟ್ ಅಂದರೆ ನನ್ನ ಐಡಲ್ ವೆಯ್ಟಲ್ಲೇ ಇದ್ದೀನಿ. ನನಗೆ ಈಗ ನಾನು ಜಿಮ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ನನಗೆ ಬ್ಯಾಕ್ ಪೇನ್ ಇಶ್ಯೂ ಇಂದ. ಸೊ ಹಾಗಿದ್ರೂ ಕೂಡ ನಾನು ನನ್ನ ಐಡಿಯಲ್ ವೆಯ್ಟಲ್ಲೇ ಇದ್ದೀನಿ, ಬಿಕಾಸ್ ನಾನು ಈ ಥರ ರೆಸಿಪೀಸ್ ಮಾಡ್ತಾ ಇರೋದ್ರಿಂದ. ಆ್ಯಂಡ್ ಬರೀ ಇದನ್ನೇ ತಿಂದರೆ ಕಡಿಮೆ ಆಗುತ್ತೆ ಅಂತಲ್ಲ. ಸೊ ಸ್ವಲ್ಪ ವಾಕಿಂಗು, ಹಾಗೆ ಸ್ವಲ್ಪ ಹೆಲ್ದಿ ಈಟಿಂಗು, ಅಂದರೆ ಈ ಜಂಕ್ ಫುಡ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ವೆಯ್ಟ್ ಲಾಸಲ್ಲಿದ್ದರೆ. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ 100% ನಿಮಗೆ ವರ್ಕೌಟ್ ಆಗೇ ಆಗುತ್ತೆ, ನೀವು ಸಣ್ಣ ಆಗೇ ಆಗ್ತೀರ. ನಾನು ಮಾಡಿದಂತಹ ರೆಸಿಪಿನಲ್ಲಿ ಇದಂತೂ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಯಿತು. ಹಾಗಾಗಿ ನಿಮಗೂ ತೋರಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೀಟಾಗಿ ಸಿಪ್ಪೆ ಬಿಡಿಸಿ ಒಂದು ಬೌಲ್ಗೆ ಹಾಕ್ಕೊಂಡು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು. ಸೊ ಕೋಲ್ಡ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2-3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ವಾಶ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ಟೀಮ್, ಒಂದು 5 ಮಿನಿಟ್ಸ್, ಅಂದರೆ ಒಂದು 4 to 5 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಳ್ಳಿ. ಸೊ ಸ್ಟೀಮ್ ಯಾಕೆ ಅಂತಂದರೆ ಅದು ಹಾಗೆ ತಿನ್ನೋಕ್ಕೆ ಆಗಲ್ಲ. ಸೊ ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಗೆ ಬಿಡಿ. ಒಂದು ಸ್ವಲ್ಪ ಹೊತ್ತು ಅದರ ಮಾಯ್ಶ್ಚರ್ ಎಲ್ಲ ಡ್ರೈ ಆಗಬೇಕು. ಸೊ ಚೆನ್ನಾಗಿ ಮಾಯ್ಶ್ಚರ್ ಎಲ್ಲ ಒಂದು 5-10 ಮಿನಿಟ್ಸಲ್ಲಿ ಡ್ರೈ ಆಗಿಬಿಡುತ್ತೆ. ಒಂದು ಗಾಜಿನ ಬಾಟಲ್ ತೊಗೊಳ್ಳಿ. 8 ಕಂಟೈನರ್ ಗಾಜಿನ ಬಾಟ್ಲಿಗೆ ಆಗಬೇಕು. ಸೊ ಅದರಲ್ಲಿ ಹಾಕಿಬಿಟ್ಟು ಬೆಳ್ಳುಳ್ಳಿ ಮುಳುಗೋ ಅಷ್ಟು ಜೇನುತುಪ್ಪ ಹಾಕಿ 2 ದಿನ ಸೈಡಲ್ಲಿ ಇಟ್ಬಿಡಿ. ಅದು ಚೆನ್ನಾಗಿ ಬೆಳ್ಳುಳ್ಳಿ ಹನಿಯಲ್ಲಿ ಚೆನ್ನಾಗಿ ನೆನಿಬೇಕು. ಸೊ ನೆಂದು ಒಂದು 2 ದಿನ ಆದಮೇಲೆ 3ನೇ ದಿನದಿಂದ ನೀವು ಬೆಳಗ್ಗೆ ಎದ್ದಿದ ತಕ್ಷಣ, ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಂತಲ್ಲ, ಬೆಳಗ್ಗೆ ನೀವು ಖಾಲಿ ಹೊಟ್ಟೆನಲ್ಲಿ, ಬ್ರೇಕ್ಫಾಸ್ಟ್ಗೆ ಒಂದು 1 ಅವರ್ ಮುಂಚೆ ಖಾಲಿ ಹೊಟ್ಟೆನಲ್ಲಿ ನೀವು 1-2 ಎಸಳು ಬೆಳ್ಳುಳ್ಳಿನ ಚೆನ್ನಾಗಿ ಅಗೆದು ತಿಂದುಬಿಟ್ಟು, ಅಂದರೆ ಜೇನುತುಪ್ಪದ ಸಮೇತ ತಗೊಂಡು ಚೆನ್ನಾಗಿ ಅಗೆದು ತಿಂದು 1 ಗ್ಲಾಸು ಬಿಸಿ ನೀರನ್ನು ಕುಡಿದ್ಬಿಡಿ. ಅದಾಗಿ ನೀವು 1 ಅವರ್ ಟೀ, ಕಾಫಿ, ಬ್ರೇಕ್ಫಾಸ್ಟ್ ಏನೂ ಮಾಡೋಂಗಿಲ್ಲ. ಸೊ ಈ ಥರ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ. ನಿಮ್ಮ